ಇವತ್ತು ಪ್ರಿಯಾಂಕಾ ಖರ್ಗೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಸಂಘದ 100 ವರ್ಷ ತುಂಬಿರುವಂತಹ ಸಂದರ್ಭದಲ್ಲಿ ಸಂಘ ಅಂದ್ರೆ ಏನು ಅಂತ ಇಡೀ ದೇಶಕ್ಕೆ ಚರ್ಚೆ ಆಗ್ತಾ ಇದೆಯಲ್ಲ, ಬಹಳ ಒಳ್ಳೆ ಅಭಿಪ್ರಾಯಗಳು. ಆ ವಿಚಾರದಲ್ಲಿ ನಾನು ಸುಧೀರ್ ಅವ್ರ ಜೊತೆ ಇದ್ದೀನಿ. ಅವರು ಹೇಳಿದ್ರು ಈ ಥರದ್ದೊಂದು ಆಗಬೇಕು, ಆಗ್ತಾ ಇದೆ ಅಂತ, ತುಂಬಾ ಸಂತೋಷ. ಆಮೇಲೆ ಅವ್ರು ಹೇಳಿದ್ರು ಏನೇನ್ ಮಾಡಿದ್ದಾರೆ, ಸಮಾನತೆ ಬಗ್ಗೆ ಏನ್ ಮಾಡಿದ್ದಾರೆ ಅಂತ. ಸ್ವಾಮಿ, ವನವಾಸಿ ಕಲ್ಯಾಣಾಶ್ರಮ ತಮಗೂ ಗೊತ್ತಿದೆ, ನಾ ಏನೂ ಹೇಳಲ್ಲ. ಇಡೀ ದೇಶದಲ್ಲಿ ವನವಾಸಿಗಳಿಗೋಸ್ಕರ, ಆದಿವಾಸಿಗಳಿಗೋಸ್ಕರ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ ವನವಾಸಿ ಕಲ್ಯಾಣಾಶ್ರಮ. ಅದು ಮುಂಚೂಣಿ ಅಂತೀನಪ್ಪ ನೀವು, ಅದು ಒಂದು ಕರೆಕ್ಟ್, ಆದ್ರೆ ಮುಂಚೂಣಿನಲ್ಲಿದೆ. ಸರ್, ನೀವು ಸ್ವಾತಂತ್ರ್ಯ ಹೋರಾಟದ ವಿಷಯದಲ್ಲಿ ಕಾಂಗ್ರೆಸ್ ಹೇಳ್ದಂಗೆ ಅವರು ಹೇಳ್ತಾ ಇದ್ದಾರೆ ಮುಂಚೂಣಿಯಲ್ಲಿ ಕಾಂಗ್ರೆಸ್ ಅಂತ ಮಾಡ್ತಾ ಇದ್ದಾರೆ. ಏನ್ ಕೊಟ್ಟಿದ್ದಾರೆ ಇವತ್ತು? ಭಾರತೀಯ ಮಜ್ದೂರ್ ಸಂಘ ದೇಶದ ಅತ್ಯಂತ ದೊಡ್ಡ ಕಾರ್ಮಿಕ ಸಂಘಟನೆ, ಆಯ್ತಾ? ಅಲ್ಲಪ್ಪ, ನೀವು ಕೇಳಲಿಲ್ಲ, ನಮಗ್ ಗೊತ್ತಿಲ್ಲ ಅಂತಂದ್ರೆ ಬೇರೆಯವ್ರಿಗೆ ಗೊತ್ತಿರಲ್ಲ ಅಂತಿರಲ್ಲ, ಆಯ್ತಾ? ಅದು ಇಟ್ಕೊಳ್ಳೋಣ. ಆಮೇಲೆ ಇವತ್ತು ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು. ಯಾರಿಲ್ಲ ಅಂತಾರೆ ಸ್ವಾಮಿ. ಇದು ನೋಡಿ, ಇವರೆಲ್ಲ ಹೇಳ್ತಾ ಇದಾರಲ್ಲ, ಏನ್ ಮಾಡಿದ್ದಾರೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಇಷ್ಟನ್ನೆಲ್ಲ ನಡೆದಿದೆಯಲ್ಲ, ಇವರು ಏನಂತಾರೆ, ಅವರು ಟೆರರಿಸಮ್ಮು ಅವು ಇವು ಎಲ್ಲ ಉದಾಹರಣೆ ಕೊಟ್ಟರು. ಸ್ವಾಮಿ, ಉದಾಹರಣೆ ಕೊಡಿ. ನಾನು ಇಷ್ಟು ಉದಾಹರಣೆ ಕೊಟ್ಟೆ, ಕಾಂಗ್ರೆಸ್ನಲ್ಲಿ ಇಂತಿಂಥ ಕೆಲಸ ಮಾಡಿದ್ದಾರೆ, ಎಮರ್ಜೆನ್ಸಿನೇ ಹೇರಿದ್ದಾರೆ, ಆವಾಗ ಲಕ್ಷಾಂತರ ಜನರನ್ನ ಜೈಲಿಗೆ ಕಳಿಸಿದ್ದಾರೆ, ಇದನ್ನೆಲ್ಲ ಮಾಡಿದ್ದಾರೆ, ಆಯ್ತಾ? ಸಿಖ್ಖರ ನರಮೇಧ ಆಗಿದೆ ನಮ್ಮ ದೇಶದಲ್ಲಿ, ಉದಾಹರಣೆ ನಾನು ಕೊಡ್ತಾ ಇದ್ದೀನಿ. ಮತ್ತೆ ಕಾಂಗ್ರೆಸ್ ಇತಿಹಾಸನ ಇಡೀ ದೇಶ ನೋಡಿದೆ ಹೇಗಿದೆ ಅಂಥೇಳಿ. ಸಂಘದನ್ನು ದೇಶ ನೋಡ್ತಾ ಇದೆ. ಸಂಘದ ಏನೇನು ಕೆಲಸ ಯಾವುದೇ ಪ್ರಕೃತಿ ವಿಕೋಪ ಇರಲಿ, ಫಸ್ಟ್ ಮುಂಚೂಣಿನಲ್ಲಿ ನಿಂತುಕೊಂಡು ಮಾಡ್ತಾ ಮಾಡೋವಂಥದ್ದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ.